ಯಾಕೆ ಅಂದರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ. ಸೊ ಜೂಡೋ ಅಲ್ಲೆಲ್ಲ ನಿಮಗೆ ಕ್ಯಾಶ್ ಪ್ರೈಸ್ ಇರೋದು ಮಿನಿಮಮ್ ಒಂದು 5 to 10 lakh ಸಿಕ್ಬಿಡುತ್ತೆ. ಅಂದರೆ ಇಫ್ ಯು ಪಾರ್ಟಿಸಿಪೇಟ್ ಯು ವಿಲ್ ಗೆಟ್ ದಟ್ ಅಮೌಂಟ್. ಈ ಥರ ಮೆಡಲ್ ಮಾಡಿದಾಗ ನಮಗೆ ಕ್ರೋರ್ಸ್ ಆಫ್ ರುಪೀಸ್ ಸಿಗೋದು. ಅವ್ನು ಒಂದು ಹೊಡ್ತೀವಿ ನೀನು ಹೊಡೆದ ಬರುತ್ತೆ ಬರ್ತೀನಿ ಅಂದರೆ ನೀವು ಅಂತೀರ ಬಿಡ್ತೀರ. ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಬರಲೇಬೇಕದು. ಯು ಹ್ಯಾವ್ ಗುಡ್ ಮನಿ. ವಿನ್ ಆದರೆ ಇನ್ನೂ ಜಾಸ್ತಿ ಅಮೌಂಟ್ ಸಿಗುತ್ತೆ, ಮತ್ತು ಬೋನಸ್ ಸಿಗುತ್ತೆ. ನಾಕೌಟ್ ಮಾಡಿ ವಿನ್ ಆದರೆ ಬೋನಸ್, ಸಬ್ಮಿಷನ್ ಮಾಡಿದ್ರೆ ಫೈಟ್ ಆಫ್ ದ ನೈಟ್ ಅಂತೇಳಿ ಬೋನಸ್ ಕೊಡ್ತಾರೆ. ನಾನು ಆಧ್ಯಾತ್ಮಿಕತೆಗೆ ಅಷ್ಟೊಂದು ಅಟ್ಯಾಚ್ ಆಗಿದ್ದೇ ನನಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತಾ. ಎಂಡ್ ಆಫ್ ದ ಫೈಟಲ್ಲಿ, ಫೈಟ್ ಡೇಯಲ್ಲಿ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಹಾಯ್ ಕಾಂತರಾ ಜಗಸ್ ಅವರೇ, ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಶೋ. ನಾನಂತೂ ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಲ್ಲಿ ನನಗೆ ಕರೆಸಿ ಮಾತಾಡ್ತಾ ಇರೋದಕ್ಕೆ. ನಮಗೆ ಈ ಥರ ಇನ್ಸ್ಪಿರೇಷನ್ ತುಂಬ ಸಿಗುತ್ತೆ ಈ ಥರದ್ದೆಲ್ಲ ಮಾಡಿದಾಗ. ಸೊ ವಿ ಆರ್ ಡೆಫಿನೆಟ್ಲಿ ವಾಂಟ್ ನಿಮ್ಮ ಸ್ಟೋರೀಸ್ ಎಲ್ಲ ಕೇಳಬೇಕು, ಎಷ್ಟೊಂದು ಜನಕ್ಕೆ ಇದು ಇನ್ಸ್ಪೈರ್ ಆಗಲಿ ಅನ್ನೋ ಒಂದೇ ರೀಸನ್. ಸೊ ಲೆಟ್ ಸ್ಟಾರ್ಟ್ ಫಸ್ಟಿಂದನೇ. ಸೊ MMA ಈ ಥರ ಫುಲ್ ಸ್ಪೋರ್ಟ್ಸಲ್ಲಿ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಆಲ್ ಸಬ್ಸ್ಕ್ರೈಬರ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಆಲ್ ದೇ ಆಲ್ ನೋ ಎವ್ರಿಥಿಂಗ್. ಸೊ ಅವರಿಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಇದ್ರ ಬೇಸಿಕ್ ಗೊತ್ತಾಗಲಿ ಅಂತ. ಸೊ MMA ಹೌ ಇಟ್ಸ್, ಏನು MMA ಯಾವ ಥರ ಇದೆ, ಏನೇನು ಬರುತ್ತೆ ಅದರಲ್ಲಿ? ಆಲ್ಮೋಸ್ಟ್ ಇನ್ 90s ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಕಂಟ್ರೀಸ್ನಲ್ಲೇ ಪಾಪ್ಯುಲಾರಿಟಿ ತೊಗೊಂಡಿದೆ MMA. ಅದಕ್ಕಿಂತ ಮುಂಚೆ ಏಷ್ಯನ್ ಕಂಟ್ರೀಸ್ ಲೈಕ್ ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಇಲ್ಲಿ ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಯಿತು ಅಂಡರ್ಗ್ರೌಂಡ್ನಲ್ಲಿ. ಈಗ ಓಕೆ ನಿಮ್ಮದು ಕರಾಟೆನಾ, ಓಕೆ ನಂದು ರೆಸ್ಲಿಂಗ್ ಜಿಜುತ್ಸು ಇದೆಯಾ, ಓಕೆ ಬನ್ನಿ ಫೈಟ್ ಮಾಡೋಣ ಅಂದ್ಬಿಟ್ಟು ಅಂಡರ್ಗ್ರೌಂಡಲ್ಲಿ ವಿತೌಟ್ ಎನಿ ಪರ್ಮಿಷನ್ ಇಲ್ಲದೆ ಇಲ್ಲಿಗಲ್ ಆಗಿ ಬೆಟ್ಟಿಂಗ್ ಥರ ಸ್ಟಾರ್ಟ್ ಆಯಿತು ಅಂಡರ್ಗ್ರೌಂಡಲ್ಲಿ. ಓಕೆ ಈಗ ಒಂದು ಗ್ರೂಪ್ ಇರುತ್ತೆ. ಓಕೆ ಕರಾಟೆ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ನಾವೆಲ್ಲ ಸ್ಟ್ರೈಕರ್ಸ್ ಅಂದರೆ ಕಿಕ್ ಪಂಚಸ್ ಮಾಡೋರು. ಗ್ರ್ಯಾಪ್ಲರ್ಸ್ ಅಂದರೆ ಜೂಡೋ, ರೆಸ್ಲಿಂಗ್, ಜುಜುತ್ಸು, ಕೆಳಗೆ ಬೀಳಿಸಿ ಚೋಕ್ಲಾಕ್ ಹಾಕೋದು. ಈ ಥರ ಏನಾಯಿತು, ಕಾಂಪಿಟೇಷನ್ ಥರ ನಮ್ದು ಯಾವುದು ಗ್ರೇಟೆಸ್ಟ್ ಥರ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ದು ಅಂಡರ್ಗ್ರೌಂಡಲ್ಲಿ. ಆಗ ಏನಾಯಿತು, ಈಗ ಸ್ಟ್ರೈಕರ್ಸ್ ಇರ್ತಾರೆ. ನೀವು ನನಗೆ ಪಂಚ್ ಮಾಡಕ್ಕೆ ಬಂದಾಗ ನಿಮ್ಗೆ ನಾವು ಗ್ರ್ಯಾಪಲ್ ಮಾಡಿದ್ರೆ ನಿಮಗೆ ಪಂಚ್ ಮಾಡಲಿಕ್ಕಾಗಲ್ಲ, ಕಿಕ್ ಮಾಡಲಿಕ್ಕಾಗಲ್ಲ. ನಾವು ನಿಮಗೆ ಕೆಳ ಹಾಕೋಬಿಟ್ರೆ ಗ್ರ್ಯಾಪ್ಲರ್ಸ್, ರೆಸ್ಲರ್ಸ್ ಆಗಿರ್ಬೋದು, ಜೂಡೋ ಆಗಿರ್ಬೋದು, ಜಿಡ್ಸು ಕೆಳಗಡೆ ಹಾಕ್ಬಿಟ್ಟು ಹೊಡೆಯೋದು, ಅಥವಾ ಸಬ್ಮಿಷನ್ಸ್, ಚೋಕ್ ಹಾಕೋದು, ಲಾಕ್ ಮಾಡೋದು, ಹ್ಯಾಂಡ್ ಲಾಕ್, ಲೆಗ್ ಲಾಕ್ ಮಾಡೋದು, ಈ ಥರ ಸ್ಟಾರ್ಟ್ ಆಗಿದ್ದು. ಇನ್ ದ ಬಿಗಿನಿಂಗ್ ಡೇಸ್ ಗ್ರ್ಯಾಪ್ಲರ್ಸ್ ಯಾವಾಗಲೂ ಡಾಮಿನೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ನನಗೆ ಈಗ ನೀವು ಸ್ಟ್ರೈಕ್ ಮಾಡೋಕೆ ಬಂದವ್ರಿಗೆ ಗ್ರ್ಯಾಪ್ ಮಾಡಿಬಿಟ್ಟು ಕೆಳ ಹಾಕೋಬಿಟ್ರೆ ಕೆಳಗಡೆಯಿಂದ ಪಂಚ್ ಮಾಡ್ಲಿಕ್ಕಾಗಲ್ಲ, ಬಾಕ್ಸಿಂಗ್ ಆಡ್ಲಿಕ್ಕೆ, ಕಿಕ್ ಬಾಕ್ಸಿಂಗ್ ಆಡ್ಲಿಕ್ಕಾಗಲ್ಲ. ಅವ್ರಿಗೆ ಯಾವಾಗಲೂ ನಿಂತ್ಕೊಂಡಿರಬೇಕು. ಈಗೇನಾಯಿತು, ಗ್ರ್ಯಾಪ್ಲರ್ಸ್ ಡಾಮಿನೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಸ್ಟ್ರೈಕರ್ಸ್ ಏನು ಮಾಡಿದ್ರು, ಓಕೆ ಅವ್ರಿಗೆ ನಾವು ಬ್ರೇಕ್ ಮಾಡಬೇಕು ಅಂದರೆ ಅವ್ರಿಗೆ ನಾವು ಹತ್ರ ಬರ್ಲಿಕ್ಕೆ ಬಿಡಬಾರ್ದು. ಈ ಥರ ಗೇಮ್ ಪ್ಲ್ಯಾನ್ ಮಾಡ್ಲಿಕ್ಕೆ ಶುರುವಾಯಿತು. ಸ್ವಲ್ಪ ದಿನಗಳ ನಂತರ ಸ್ಟ್ರೈಕರ್ಸ್ ಓಕೆ ಇವ್ರು ಗ್ರ್ಯಾಪ್ಲರ್, ಇವ್ರಿಗೆ ನಮ್ಮನ್ನ ಇಟ್ಕೊಳಕ್ಕೆ ಬರ್ತಾರೆ, ಅವ್ರಿಗೆ ಕೈಗೆ ಸಿಗಬಾರ್ದು, ಓಡ್ತಾ ಮೊಮೆಂಟಮಲ್ಲಿ ಅವ್ರಿಗೆ ಪಂಚ್, ಸ್ಟ್ರೈಕ್, ಕಿಕ್ಸ್ ಎಲ್ಲ ಮಾಡಿ ನಾನು ಡಿಸ್ಟೆನ್ಸಲ್ಲಿ ಅವ್ರಿಗೆ ಮೇಂಟೈನ್ ಮಾಡಬೇಕು. ಈ ಥರ ಹೀಗೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಸ್ಟ್ರೈಕರ್ಸ್ ಡಾಮಿನೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಇನ್ನು ಸ್ವಲ್ಪ ದಿನ ಗ್ರ್ಯಾಪ್ಲರ್ಸ್ ಡಾಮಿನೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಸ್ಟಾರ್ಟ್ ಆಗಿದ್ದಂಥದ್ದು ಅಂಡರ್ಗ್ರೌಂಡ್ನಲ್ಲಿ ವರ್ಲ್ಡ್ ವೈಡ್ ಫೇಮಸ್ ಆಗ್ತಾ ಬಂತು. ಈಗ ನಾವು ಅಲ್ಲಿ ಆ್ಯಸ್ ಎ ಟ್ರೈನರ್ಗೆ ಸೇರಿಕೊಂಡಾಗ ನನಗೆ ಫ್ರೆಂಡ್ಸ್ ಆಗಿದ್ದು ಕೆಲವರು ಒಳ್ಳೆ ಗ್ರೂಪ್ ಇತ್ತು. ಎಲ್ಲ IT ಪೀಪಲ್ ವರ್ಕ್ ಮುಗಿಸ್ಕೊಂಡು ಬರ್ತಾಯಿದ್ರು, ಟ್ರೈನಿಂಗ್ ಮಾಡ್ತಾಯಿದ್ರು. ಅಲ್ಲಿ ಒಬ್ಬರು, ನಾನು ಇವಾಗಲೂ ಅವ್ರ ಹೆಸರು ಹೇಳ್ತೀನಿ, ಬುಪ್ಪಿ ಅಂತ ಹೇಳ್ಬಿಟ್ಟು, ನಾರ್ತ್ ಅವರು. ಅವ್ರಿಗೆ ಫೈಟ್ MMA ಮೇಲೆ ತುಂಬ ಇಂಟ್ರೆಸ್ಟ್. ಅವ್ರಿಗೆ ನಾನು ರೆಸ್ಲರ್, ಜೂಡೋ ಪ್ಲೇಯರ್ ಅಂತ ಗೊತ್ತಾಗಿ ಅವ್ರು ನನ್ನ ಹತ್ರ ಜೂಡೋ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಅವರಿಂದ ನಾನು MMA ಕಲಿಲಿಕ್ಕೆ ಶುರು ಮಾಡಿದೆ. ಈಗ ನೋಡಿ, ಅವ್ರನ್ನ ಜಿಮ್ಮಲ್ಲಿ 1000 ಜನ ಬರ್ತಾರೆ. ಆ್ಯಸ್ ಎ ಟ್ರೈನರ್ ನಾವೆಲ್ಲರಿಗೂ ಚೆನ್ನಾಗಿ ಮಾತಾಡ್ತಿರ್ತೀರಿ, ಎಲ್ಲ ಜೊತೆ ಎಲ್ಲರೂ ಆಚೆ ಹೋಗೋಣ, ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ, ಆ ಥರ ಇರ್ತಾರೆ. ಆದರೆ ನಿಮ್ಮ ಕೈಲತ್ತೆ ನೀವು ಯಾವ ಥರ ಜನ ಜೊತೆ ನೀವು ಸೇರ್ಕೋಬೇಕು ಅನ್ನೋದು, ಯಾರನ್ನ ಚೂಸ್ ಮಾಡ್ಕೋಬೇಕು. ನೀವು ಯಾರ ಜೊತೆ ಚೂಸ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ನ
ಡಿಸೈಡ್ ಮಾಡುತ್ತೆ. ಯು ವಿಲ್, ಅದು ದೇವ್ರ ಹಂಗೆ ಮಾಡ್ತಾನೋ ಏನದು ಹಂಗಾಗುತ್ತೋ ಗೊತ್ತಿಲ್ಲ, ಯು ವಿಲ್ ಗೆಟ್ ಅ ರೈಟ್ ಪರ್ಸನ್. ನಿಮ್ಮ ತಲೆಯಲ್ಲಿ ನಾನು ಇದನ್ನ ಮಾಡಬೇಕು ಅಂತ ನೀವು ಯು ಆರ್ ಕಾನ್ಸಂಟ್ರೇಟೆಡ್ ಆನ್ ದ್ಯಾಟ್ ಥಿಂಗ್, ಒನ್ ಥಿಂಗ್ ಯಾವುದೇ ಆಗಿರ್ಬೋದು ಅದು, ಅದರಲ್ಲಿ ನಿಮಗೆ ಹೆಂಗೋ ಒಂದು ಏನೋ ಆಗಿ ಅದ್ರಲ್ಲಿ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ನಮ್ಮ ಗುರಿ ಪರಿಶುದ್ಧವಾಗೇ ಇರಬೇಕು ಮನಸ್ಸು, ಮತ್ತೆ ಗುರಿ ದಿಟ್ಟೋಗಿ ಅದಕ್ಕೆ ಬೇಕಾಗಿರುವಂಥ ದಾರಿಗಳನ್ನ ಯೂನಿವರ್ಸೇ ಮಾಡಿಕೊಡುತ್ತೆ ಅಂತಾರಲ್ಲ, ನಿಜಾನೇ. ಓಕೆ, ಆಗ ಅವ್ರು ಸಿಕ್ಕಿದ್ರಲ್ಲ, ಅವರಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿ ಜೂಡೋ ಅಂತ ಬಂದಾಗ ನಾನು ಆಗ ಜೂಡೋ ನ್ಯಾಷನಲ್ ಮೆಡಲಿಸ್ಟ್ ಇದ್ದೆ. ನನ್ನ ಫೋಕಸ್ ಇದ್ದು ರೆಸ್ಲಿಂಗ್ ಆಲ್ಮೋಸ್ಟ್ ಗ್ಯಾಪ್ ಆಗಿಬಿಡ್ತು ನನಗೆ. ನನ್ನ ಜೂಡೋ ಟ್ರೈನ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಾನು ಜೂಡೋ ನ್ಯಾಷನಲ್ ಮೆಡಲಿಸ್ಟ್ ಆದೆ. ನಾನು ಜೂಡೋ ಇಂಡಿಯಾ ಆಡಬೇಕು, ಜೂಡೋ ಒಲಿಂಪಿಕ್ ಆಡಬೇಕು ಅಂತ ಬಂತು. ಆ ಟೈಮ್ನಲ್ಲಿ ನೀವು ವರ್ಷಕ್ಕೆ ಒಂದು ಕಾಂಪಿಟೇಷನ್, ಸ್ಟೇಟ್ ಲೆವೆಲ್ಲು, ಸ್ಟೇಟ್ ಗೋಲ್ಡ್ ಆದರೆ ನ್ಯಾಷನಲ್ಸ್ ಆಡ್ತೀರಾ, ನ್ಯಾಷನಲ್ಸ್ ಮೆಡಲ್ ಆಡಿದ್ರೆ ಇಂಡಿಯಾ ಕ್ಯಾಂಪ್, ಮತ್ತು ಇಂಡಿಯಾ ಕ್ಯಾಂಪಲ್ಲಿ ಟ್ರಯಲ್ಸ್ ಆಗುತ್ತೆ, ಆಗ ಇಂಟರ್ನ್ಯಾಷನಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೋದು. ನೀವು ಇನ್ ಕೇಸ್ ನೀವೇನಾದರೂ ಸ್ಟೇಟಲ್ಲೇ ಸೋತ್ರೆ ಅಥವಾ ನ್ಯಾಷನಲಲ್ಲಿ ಮೆಡಲ್ ಆಗಿಲ್ಲ ಅಂದರೆ ಆ ವರ್ಷ ಹೋಯ್ತು. ಏನು ಕಾಂಪಿಟೇಷನ್ ಇಲ್ವಲ್ಲ. ಸೊ ಹಾಗಾಗಿ MMA ಸ್ಟಾರ್ಟ್ ಮಾಡಿದಾಗ ನನಗೆ ಓಕೆ ಒಂದು ಗೋಲ್ ಸಿಕ್ತು. ಓಕೆ, ನನಗೆ ಜೂಡೋ ಇಲ್ಲ ಅಂದರೂ ಅಟ್ಲೀಸ್ಟ್ ನನಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ಗಾದರೂ ನನ್ನ ಫೈಟ್ ಸ್ಟಾರ್ಟ್ ಮಾಡೋಣ, ನನ್ನ ಫೈಟಿಂಗ್ ಕರಿಯರಲ್ಲಿ ಒಂದು ತೊಗೊಂಡೋಗೋಣ ಅಂತ. ಎರಡನ್ನೂ ನಾನು ಸ್ಟಾರ್ಟ್ ಮಾಡಿದೆ. ಈ ಕಡೆ ಜೂಡೋನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, MMA ಮೋರ್ ಸಕ್ಸಸ್ ಸಿಗ್ತಾ ಹೋಯಿತು. ಇಂಡಿಯಾದಲ್ಲಿ ಆಡಿದಂಥ ಎಲ್ಲ ಅಮೇಚೂರ್ ಫೈಟ್ಸ್ನಲ್ಲಿ ವಿನ್ ಆದೆ. ಆಲ್ಮೋಸ್ಟ್ ಮೋರ್ ದೆನ್ 30 ಫೈಟ್ಸ್ ವಿನ್ ಆದೆ ಅಮೇಚೂರ್ನಲ್ಲಿ. ಇಂಡಿಯಾ ರೆಪ್ರೆಸೆಂಟ್ ಮಾಡಿದೆ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ. ಅದಾದ ನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಪ್ರೊಫೆಷ್ನಲ್ ಫೈಟ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಫೈಟ್ಸ್ ಆವಾಗ ಪ್ರೊಫೆಷ್ನಲ್ ಫೈಟ್ ಆಡಿದಾಗ ನಮಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಸೊ ಜೂಡೋ ಅಲ್ಲೆಲ್ಲ ನಿಮಗೆ ಕ್ಯಾಶ್ ಪ್ರೈಸ್ ಇರಲ್ಲ? ಇಲ್ಲ. ಜೂಡೋ ಇಂದ ಅಂದರೆ ನೀವು ನ್ಯಾಷನಲ್ ಮೆಡಲ್ ಮಾಡ್ತೀರಾ, ಇಂಟರ್ನ್ಯಾಷನಲ್ ಆಡ್ತೀರಾ. ಯಾವಾಗ ನ್ಯಾಷನಲ್ ಸೀನಿಯರ್ ನ್ಯಾಷನಲ್ ಮೆಡಲ್ ಮಾಡಿದಾಗ ಗೋಲ್ಡ್ ಮಾಡಿದ್ರೆ 2 lakh rupees ಆ ಥರ ಅಷ್ಟೇ, ತುಂಬ ಚಿಕ್ಕ ಅಮೌಂಟು. ನಾವು ಯಾವಾಗ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ಸ್ ಈ ಥರ ಮೆಡಲ್ ಮಾಡಿದಾಗ ನಮಗೆ crores of rupees ಸಿಗೋದು. ಆವಾಗಲೇ ರೆಕಗ್ನಿಷನ್ ಕೂಡ ಸಿಗೋದು. ಆದರೆ MMA ಆಗಲ್ಲ. ನೀವೊಂದು ಫೈಟ್ ಮಾಡಿ ವಿನ್ ಆಗಲಿ ಸೋಲಿ ಮಿನಿಮಮ್ ಒಂದು 5 to 10 lakh ಸಿಕ್ಬಿಡುತ್ತೆ. ಡಿಪೆಂಡ್ ಆನ್ ನಿಮ್ಮದು ಸ್ಟ್ಯಾಂಡರ್ಡ್, ನಿಮ್ಮದು ಪಾಪ್ಯುಲಾರಿಟಿ ಮೇಲೆ. ಅಂದರೆ ಇಫ್ ಯು ಪಾರ್ಟಿಸಿಪೇಟ್ ಯು ವಿಲ್ ಗೆಟ್ ದಟ್ ಅಮೌಂಟ್. ವಿನ್ ಆದರೆ ಇನ್ನೂ ಜಾಸ್ತಿ ಅಮೌಂಟ್ ಸಿಗುತ್ತೆ, ಮತ್ತು ಬೋನಸ್ ಸಿಗುತ್ತೆ. ನಾಕ್ಔಟ್ ಮಾಡಿ ವಿನ್ ಆದರೆ ಬೋನಸ್, ಸಬ್ಮಿಷನ್ ಮಾಡಿದ್ರೆ ಫೈಟ್ ಆಫ್ ದ ನೈಟ್ ಅಂತೇಳಿ ಬೋನಸ್ ಕೊಡ್ತಾರೆ. ಯು ಹ್ಯಾವ್ ಗುಡ್ ಮನಿ ಇನ್ ದ್ಯಾಟ್. ಬಟ್ ಆ ಗುಡ್ ಮನಿವರೆಗೂ ನಾವು ರೀಚ್ ಆಗಬೇಕಲ್ಲ. ಅದಕ್ಕೆ ನಾವು ಆ ಥರ ಒಂದು ಕರಿಯರ್ ವಿನ್ನಿಂಗ್ ಸ್ಟ್ರೀಕ್ನ ನಾವು ಹಿಡ್ಕೊಂಡು ಹೋಗ್ಬೇಕು. ಪಾಪ್ಯುಲಾರಿಟಿ ಇರಬೇಕು, ಜನಕ್ಕೆ ಗೊತ್ತೆ. ಓಕೆ, ಕಾಂತರಾಜ್ ಫೈಟ್ ಅಂದರೆ ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕು. ಕಾಂತರಾಜ್ ಅಗಸ್ ಬೀಯಿಂಗ್ ಅ ಫೈಟರ್ ಸ್ಟರ್ನ್ ಟು ಅಧ್ಯಾತ್ಮಕ್ಕೆ ಬಂದು. ನಾನು ಗುರುಜಿ ಹತ್ರ ಅದೇ ಕ್ವಶನ್ ಕೇಳಿದ್ದು. ಲಾಸ್ಟ್ 2 ವರ್ಷದಿಂದ ಎವ್ರಿ ಡೇ ಬೆಳಗ್ಗೆ 4:15 ಹೇಳ್ತೀನಿ, ತಣ್ಣೀರು ಸ್ನಾನ ಮಾಡ್ತೀನಿ, ಗೀತೆ ಓದ್ತೀನಿ. ಓಕೆ, 4 ಪೇಜ್ ಓದ್ಬಿಟ್ಟು ರೆಡಿ ಆಗಿಬಿಟ್ಟು ಪ್ರಾಕ್ಟೀಸ್ಗೆ ಹೋಗ್ತೀನಿ. ಓಕೆ, ಲೈಫ್ ಎಲ್ಲ ಚೆನ್ನಾಗಿದೆ. ಎಷ್ಟು ದುಡಿತೀನಿ ಅಷ್ಟೆಲ್ಲ ಖುಷಿಯಾಗಿದ್ದೀನಿ. ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ಎಲ್ಲ ಚೆನ್ನಾಗೇ ಇದೆ. ಈಗಿರುವಾಗ ನಾನು ಫೈಟಿಗೆ ಅಂತ ಮತ್ತೆ ನಾನು ಹೋದಾಗ ಹಳೆ ಕಾಂತರಾಜ್ ಅಗಸ್ನ ಮೈಂಡ್ ಯಾಕೆ ಬರ್ತಾ ಇಲ್ಲ? ನಾನು ಆಧ್ಯಾತ್ಮಿಕತೆಗೆ ಅಷ್ಟೊಂದು ಅಟ್ಯಾಚ್ ಆಗಿದ್ದೇ ನನಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತಾ? ಅಷ್ಟೊಂದು ಈಗ ದೇವರು, ಭಕ್ತಿ, ಬೇರೆಯವ್ರಿಗೆ ನೋವು ಕೊಡಬಾರ್ದು, ಹರ್ಟ್ ಮಾಡಬಾರ್ದು, ಆ ಥರ ನಾನು ಕೇಳ್ತಿದ್ದೆ. ಆಮೇಲೆ ಎಲ್ಲ ಗುರುಜಿಯವ್ರಿಗೆ ಚೆನ್ನಾಗೇ ಆನ್ಸರ್ ಮಾಡಿದ್ರು. ನೀನು ಈಗ ಮಹಾಭಾರತದ ಅರ್ಜುನನ ಸ್ಥಿತಿಯಲ್ಲಿದೆಯಾ? ಅರ್ಜುನನಷ್ಟೇ, ಅವ್ನು ಯುದ್ಧ ಮಾಡುವಾಗ ಎಲ್ಲ ಎದುರುಗಡೆ ಇದ್ದವರೆಲ್ಲ ನನ್ನ ಬಂಧು ಬಳಗ, ಎಲ್ಲ ಫ್ಯಾಮಿಲಿ, ಅವರಿಗೆಲ್ಲ ಹೇಗೆ ನಾನು ಕೊಲ್ಲೋದು, ಅವ್ರು ನೋವು ಮಾಡೋದಂತೆ. ಕೃಷ್ಣ ಅದನ್ನೇ ಭಗವದ್ಗೀತೆ ಬಂದ್ಬಿಟ್ಟು ಜಸ್ಟ್ ಅದೊಂದು ಮಹಾಭಾರತ ಕಥೆ ಅಲ್ಲ, ಅದು ಪ್ರಪಂಚ ಎಲ್ಲರಿಗೂ ಅನ್ವಯಿಸ ಅದೊಂದು ಜೀವನ, ಅದನ್ನು ನೀನು ಅಳವಡಿಸ್ಕೋ, ಅದನ್ನು ನೀನು ಅರ್ಥ ಮಾಡ್ಕೋ ಅಂತ ಹೇಳಿದ್ರು. ಇಟ್ ವಾಸ್ ಗುಡ್. ಬಟ್ ಓಕೆ, ಈಗ ನಾನು ಅದನ್ನು ಮತ್ತೆ ತಿರ್ಗಾ ಓಲ್ಡ್ ಕಾಂತರಾಜ್ ಅಗಸ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಯು ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ನಾನು ಚಿಕ್ಕ ವಯಸ್ಸಿಂದ ನನಗೆ ನೋಡಿ, ಚಿಕ್ಕ ವಯಸ್ಸಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅದ್ರದ್ದು ನನ್ನ ಶಾಖೆ ಅಂದ್ರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ. ಸೂಪರ್. ಓಕೆ, ಏನಕ್ಕಂದ್ರೆ ನಾವು ಚಿಕ್ಕ ವಯಸ್ಸಿದ್ದಾಗ ನಮಗೆ ಮನೆ ಹತ್ರ ನಮ್ಮ ಮಂಡ್ಲಿ
ಆನೆಸ್ಟ್ ಹೇಳ್ತೀನಿ, ನಾನು ಸ್ಲಮ್ಮಲ್ಲೇ ಬೆಳೆದಿದ್ದು. ಓಕೆನಾ, ಅಂದರೆ ಹೈಫೈ ಏರಿಯಾ ಅಲ್ಲ, ಇಲ್ಲ ನಮ್ಮ ಮನೆಯವರು ನಮ್ಮವರು ಕೇಳಿದ್ರೆ ಬೇಜಾರಾಗ್ಬೋದು, ಸ್ಲಮ್ ಅಲ್ಲ. ಓಕೆ, ಚಿಕ್ಕ ಇದು. ಓಕೆನಾ, ಅಲ್ಲಿ ಮುನಿಸ್ವಾಮಿ ಅಂತ ಅವ್ರು ಇಂಜಿನಿಯರ್. ಅವರು ಬೆಳಿಗ್ಗೆ 6 ಗಂಟೆಗೆ ಸೈಕಲ್ ಹೊಡ್ಕೊಂಡು ಬರೋರು. ಅವ್ರ ಎಕ್ಸಸೈಸ್ ಅಂತ ಅವ್ರದ್ರ ಗಾಡಿ ಎಲ್ಲ ಇದ್ರು. ನಮ್ಮ ಏರಿಯಾ ಸ್ಟಾರ್ಟ್ ಆಗ್ತದೆ, ಫಸ್ಟ್ ಮನೇನೆ ನಮ್ಮದು. ಅಟೆಂಡೆನ್ಸ್ ಹಾಕೊಂತ ಹೋಗೋರು. ಯಾವ ಮನೇಲಿ ಯಾವ ಹುಡುಗರು ಇದ್ದಾರೆ ಅವ್ರ ಹೆಸರು ನಮ್ಮ ಮನೆ ಬಂದೆ ಕಾಂತು, ಮಂಜು, ರಾಮು, ಕೃಷ್ಣ, ಕಿಶೋರ ಅಂತ ಹೇಳ್ಕೊಂತಂದ್ರು. ನಮ್ಮಮ್ಮ ಇದೆ ಹೋಗೋ ಸರ್ ಬಂದರು ಅಂತ. ನಾವು ಹಂಗೆ ಬೆಶಡಿಂಗ್ ಎದ್ಬಿಟ್ಟು ಮುಖ ತೊಳ್ಕೊಂಡು ಶಾಖೆಗೆ ಹೋಗ್ತಾ ಇರೋದೆ. ಅಲ್ಲಿ ಧ್ವಜ ಹಾರಿಸಿ 1 hour ಆಟಕ್ಕಿಂತ ಅದೇ ಹೇಳಲ್ವ, ದೇಶಭಕ್ತಿ ಭಕ್ತಿ ಅಂದರೆ ಏನು ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಒಬ್ಬ ಮನುಷ್ಯನಲ್ಲಿ ಪ್ರಾಪರ್ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಹೇಗೆ ಒಂದು ಒಳ್ಳೆಯದನ್ನು ನೀಡುವಂಥ, ಒಳ್ಳೆ ಸಂದೇಶವನ್ನು ಕೊಡುವಂಥ, 4 ಜನಕ್ಕೆ ಮಾದರಿಯಾಗಿ ಬದುಕಬೇಕು ಹೇಗೆ ಅನ್ನೋದನ್ನು ಕಲಿಸ್ಕೊಟ್ಟಿದ್ದೆ RSS. ಹೇಗೆ ಬೇರೆಯವ್ರ ಹತ್ರ ನಡ್ಕೋಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ತಂದೆ ತಾಯಿ, ಅಕ್ಕ ತಂಗಿ, ನಮ್ಮ ಸಮಾಜದಲ್ಲಿರೋ ಹೆಣ್ಮಕ್ಳನ್ನ ಹೇಗೆ ನೋಡ್ಕೋಬೇಕು, ಪ್ರತಿಯೊಂದನ್ನು RSS ನಂಗೆ ತಿಳಿಸ್ಕೊಡ್ತು. ಅಲ್ಲಿ ಅದು ಎಷ್ಟು ನಾವು 3-4 ವರ್ಷ 5 ವರ್ಷ ಅಷ್ಟೇ. ಅವಾಗ್ಲೇನೆ ಫಸ್ಟ್ ಶಾಖೆ ಸ್ಟಾರ್ಟ್ ಆಗತ್ತೆ, ಆಮೇಲೆ ಭಾವಗೀತೆ, ದೇಶಭಕ್ತಿ ಗೀತೆ, ಕತೆಗಳು, ಆಮೇಲೆ ಅದು ಮಂಡಲ ಮಾಡ್ಕೊಂಡು ಕೂತ್ಕೊಂಡು, ಆಮೇಲೆ ಪ್ರತಿಯೊಬ್ಬರು ಒಂದೊಂದು ಗೀತೆ ಆಡೋದು. ಯಾವಾಗ್ಲೇನೆ ಹಾಡೋಕ್ಕಂತೂ ಬರಲ್ಲ, ಸುಮ್ಮನೆ ಹಾಡು ಹೇಳಬೇಕು. ಅದಾದ ನಂತರ ಆಟ ಆಡ್ಸೋದು, ಕಬಡ್ಡಿ ಆಡ್ಸೋದು RSS ಅಲ್ಲಿ. ಅಯ್ಯೋ ಅಮೇಜಿಂಗ್. ಅವಾಗ ಅದಾದ್ಮೇಲೆ ಸ್ಟೋರಿಗಳು, ದೇಶಭಕ್ತಿ ಗೀತೆ ಸ್ಟೋರಿಗಳು, ಆಮೇಲೆ ಮಹಾಭಾರತದ್ದು, ರಾಮಾಯಣದ್ದು, ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೋರೀಸ್, ದೇಶಭಕ್ತಿ ಎಲ್ಲ ಅದೊಂಥರ ಚಿಕ್ಕ ವಯಸ್ಸಲ್ಲಿ ಏನು ಅದು ತುಂಬಿದ್ರಲ್ಲ ನಮಗೆ, ಅವಾಗಿಂದಾನೇ ಬಂತದು. ಅದಾದ ನಂತರ ಮನೆಯಲ್ಲಿ ಆಧ್ಯಾತ್ಮಿಕದ, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕ, ನಮ್ಮ ತಂಗಿ ಆಗಿರ್ಬೋದು, ಎಲ್ಲರೂ ಅಷ್ಟೇ ಕೃಷ್ಣನ್ ಭಕ್ತರು. ನನ್ನ ತಂಗಿ, ನಮ್ಮಕ್ಕ, ಅವರಂತೂ ಅದನ್ನ ಧ್ಯಾನ, ಮೆಡಿಟೇಷನ್ ಅಂದ್ರೇ ಅವರೇ. ನನ್ನ ತಂಗಿ ಹೇಳ್ತಾಣ, ಈ ಥರ ಧ್ಯಾನ ಮಾಡು, ಅದು ಮಾಡು, ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಇಷ್ಟು ಚಕ್ರ ಇದೆ, ಈ ಥರ ಹಿಂಗೆ ತುಂಬ ಹಾಗೆ ಹೀಗೆ ಅಂತ ತುಂಬ ನಮ್ಮ ತಂಗಿ. ಆಮೇಲೆ ನಮ್ಮಮ್ಮ ಕೂಡ, ಅವರು ಕೂಡ ದೇವರ ಪೂಜೆ ಪುನಸ್ಕಾರ ಅನ್ನೋದು ಅವಾಗ್ಲಿಂದಾನೆ. ಅದಕ್ಕಿಂತ ಮುಂಚೆ ಭಾನುವಾರದೊತ್ತು DD1 ಬರ್ತಾ ಇತ್ತಲ್ಲ ಜೈ ಹನುಮಾನ್, ಆಮೇಲೆ ಕೃಷ್ಣ, ಮಹಾಭಾರತ್, ಈ ಧಾರಾವಾಹಿಗಳು ಎಲ್ಲರೂ ಮುಂದೆ ಕುತ್ಕೊಂಡು ನೋಡೋದು. ಸುಮ್ಮನೆ ನಮಗೆ ಆ ಸ್ಟೋರಿ, ಆ ವರ್ಡ್ಸ್, ಏನದು ಕೃಷ್ಣ ಉಪದೇಶಕ್ಕೆ ಗೊತ್ತಿಲ್ಲ. ಬರಬೇಕು, ಬಾಣ ಬಿಡಬೇಕು, ಹೊಡಿಬೇಕು, ಹೊಡೆದಾಡಬೇಕು, ಬಿಡಬಾರ್ದು, ಛಲಾಗಿ ಆ ಥರ ಅದು ಅಲ್ಲಿಂದ ಶುರುವಾಯಿತು. ಡಿಸಿಪ್ಲಿನ್ ಬಂದಿದ್ದೇ ಇಲ್ಲಿಂದ. ಇವಾಗ ಅಲ್ಲಿಂದ ಫೈಟ್, ಈ ಫೈಟ್ ಮಾಡ್ಬೇಕಾದ್ರೆ ಹೀ ಈಸ್ ಯುವರ್ ಅಪೋನೆಂಟ್. ನೀವು ಫ್ರೆಂಡೇ ಇರಲಿ, ನಿಮ್ಮ ಸ್ಟೂಡೆಂಟ್ ಇರಲಿ, ಯಾರೇ ಇರಲಿ, ಆ ಸೋಲಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಾಗ ಅವ್ರನ್ನ ಹೊಡೆದು ಸೋಲಿಸಿ ಆದ್ಮೇಲೆ ಆ ಕ್ಷಣದಲ್ಲಿ ಯು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಅವ್ರಿಗೆ ಥ್ಯಾಂಕ್ ಮಾಡಿ, ಓಕೆ ದಿಸ್ ಇಸ್ ಸ್ಪೋರ್ಟ್ ಅಂತ ಆ ಮೈಂಡ್ ಸೆಟ್ ಬರೋಕ್ಕೆ ದಿಸ್ ಈಸ್ ದ ರೀಸನ್. ನಿಜವಾಗ್ಲು ಅವಾಗ ಅದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿ, ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸಮ್ಟೈಮ್ಸ್ ಗ್ಯಾಪ್ ಆಯಿತು. ಗ್ಯಾಪ್ ಆಗ್ಲಿಕ್ಕೆ ಕಾರಣ ವಯಸ್ಸು. ವಯಸ್ಸಲ್ಲೆಲ್ಲ ಸಿಗ್ತಾ ಇತ್ತು ಅನ್ನಿಲ್ಲ ಅಂದರೆ ಕಷ್ಟಪಟ್ಟಿದ್ರೆ ಸಿಕ್ತು. ನ್ಯಾಷನಲ್ ಮೆಡಲ್ ಮಾಡಿದೆ, ಜಾಬ್ ಸಿಕ್ತು, ಗೌರ್ಮೆಂಟ್ ಜಾಬ್ ಬಿಟ್ಟೆ, ಮತ್ತೆ ತಿರ್ಗಾ ಫೈಟ್ ಸ್ಟಾರ್ಟ್ ಮಾಡಿದೆ. ಫೈಟಿಂಗಲ್ಲಿ ಸಕ್ಸಸ್ ಸಿಕ್ತು. ಫೈಟಿಂಗಲ್ಲಿ ಆಗುವಾಗ ಮತ್ತೆ ತಿರ್ಗಾ ಎಲ್ಲರೂ ಸಿಗ್ತಾರೆ, ಮತ್ತೆ ಹೋಗ್ತಾರೆ ಮತ್ತೆ ಬಿಟ್ಟೋದಾಗ ಅದನ್ನು ಆ ಸಮಯನ ಹೇಗೆ ನಾವು ತಗೊಳ್ತೀರಿ ಪಾಸಿಟಿವ್ ಆಗಿ, ಅದನ್ನು ಓವರ್ಕಮ್ ಮಾಡಿ ಮತ್ತೆ ಓಕೆ ದಿಸ್ ದ ಲೈಫ್ ಅಂತ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡೋದು. ಇಟ್ಸ್ ಇಂಟ್ರೆಸ್ಟಿಂಗ್, ಚಾಲೆಂಜಿಂಗ್. ಎಸ್ ಇಟ್ಸ್ ವೆರಿ ಚಾಲೆಂಜಿಂಗ್. ಈ ಸ್ಪೋರ್ಟ್ ಅಂದ್ರೆ ಹಂಗೆ. ಆ್ಯಂಡ್ ನಾನು ಮ್ಯಾಚ್ ನೋಡ್ತೀನಲ್ಲ, ಈಗ ಬೇರೆ ಸ್ಪೋರ್ಟ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಸ್ಲೆಡ್ಜಿಂಗ್ ಈಸ್ ವೆರಿ ಲೆಸ್ ಕಂಪ್ಯಾರಿಟಿವ್ಲಿ. ನಿಮ್ ಕ್ರಿಕೆಟ್ ಅಂತ ಬಂದ್ರೆ ಹಿಂದೆ ಕೀಪರ್ ಸ್ಲೆಡ್ಜ್ ಮಾಡ್ತಾ ಇರ್ತಾನೆ, ಬಾಲರ್. ಇಲ್ಲಿ ಹೋಲ್ ಎಲ್ಲ ಸ್ಲೆಡ್ಜಿಂಗ್ ಮಾಡ್ತಾ ಇರ್ತಾರೆ ನಿಮ್ಗೆ ಅಲ್ಲ. ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ನನಗೆ ಐ ಸೈಟ್ ಪ್ರಾಬ್ಲಮ್ ಇದೆ. ಓಕೆ, ನನಗೆ ಲೆನ್ಸ್ ಹಾಕೊಂಡು ಆಡೋ ಅಂತ ಹೇಳ್ತಾರೆ. ನಾನು ಲೆನ್ಸ್ ಹಾಕಲ್ಲ. ನನ್ನ ಫೈಟ್ ಇದೆ ಅಂದರೆ ಇವತ್ತು ಬೆಳಗ್ಗೆ ನಾನು ಗ್ಲಾಸ್ ಹಾಕಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು.
ನಾನು ಎಂಟ್ರಿ ಆಗುವಾಗ ಅಷ್ಟೇ ಸುಮ್ಮನೆ ಹಿಂಗೆ ಅಂತೀನಿ ಅಷ್ಟೇ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಪಕ್ಕದಲ್ಲಿ ಇವನೇನಂತಾನೆ ಕೇಳಿಸಲ್ಲ, ಇವನೇನು ಹೇಳ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ನನಗೇನು ಐ ಡೋಂಟ್ ಕೇರ್. ನನಗೇನು ಮುಂದೆ ಕಾಣಿಸಿದೆ ಹೋಗೋದು, ಟೀ ಶರ್ಟ್ ತೆಗಿಯೋದು, ಎಲ್ಲ ಡ್ರೆಸ್ಸಿಂಗ್ ಮಾಡ್ತಾರೆ, ವ್ಯಾಸ್ತಿನ ಹಚ್ತಾರೆ, ಕೇಜ್ ಒಳಗೆ ಹೋಗ್ಬಿಟ್ಟು ಬಸ್ಟ್ ಅಷ್ಟೇ ನೋಡೋದು. ಈವನ್ ನನ್ನ ಟೀಮ್ ಎಲ್ಲ ಹೇಳ್ತಾರೆ ನನಗೆ, ನೀನು ಅಷ್ಟು ಕಾನ್ಫಿಡೆಂಟಾಗಿ ಹಾಕಿರ್ತೀಯ. ಆಲ್ಮೋಸ್ಟ್ ಫೈಟ್ ಅಂದರೆ ಎಲ್ಲ ಕೆಲವರು ಸೈಲೆಂಟಾಗಿರ್ತಾರೆ, ನರ್ವಸ್ ಆಗಿರ್ತಾರೆ. ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ ಯಾವಾಗಲೂ. ನಾನು ಯಾವಾಗಲೂ ಕುಣಿತಾನೆ ಇರ್ತೀನಿ, ನಿಂತ್ಕೊಳ್ಳೋದಿಲ್ಲ ನಾನು. ಈವನ್ ಫೈಟರ್ಸ್ ಅಂದ್ರೆ ನಾನು ಅಷ್ಟೇ ಕಣ್ಣು ನೋಡ್ತಾ ಇರ್ತೀನಿ, ನೋಡೋ ಇಲ್ಲಿ ಅಂತ. ಅವ್ರು ಇಲ್ಲಿ ನೋಡ್ತಾ ಇರ್ತಾರೆ. ನಾನು ಯಾವಾಗಲೂ, ಯಾಕಂದರೆ ನಾವು ಚಿಕ್ಕ ವಯಸ್ಸಿನಾಗ ಕುಸ್ತಿ ಆಡ್ತಾ ಇದ್ರಲ್ಲ, ಒಂದ್ಸಲ ಅಖಾಡಕ್ಕೆ ಹೋದ್ವಿ ಅಂದರೆ 2-3 ಕುಸ್ತಿ ಆಡ್ತಾ ಇದ್ರೆ. ಅಖಾಡ ಕುಸ್ತಿಲಲ್ಲೇನು, ಮಟ್ಟಿ ಕುಸ್ತಿಲಿ ಈಗ ನೀವು ಪೈಲ್ವಾನ್ ಇದ್ದೀರಾ, ನಿಮ್ಗೆ ಕರ್ಕೊಳ್ತಾರೆ, ಜೊತೆ ಮೇಲೆ ಜೊತೆ ಬಿದ್ದರೆ 100 ರೂಪಾಯಿ, 50 ರೂಪಾಯಿ. ಅಲ್ಲಿ ಬರುತ್ತೆ ಏನಂದರೆ, ಇಲ್ಲ ನಾನು ಯಾರೇ ಬರಲಿ ನಾನು ಹ್ಞೂ ಅನ್ಬೇಕಷ್ಟೇ. ಅದು ನನ್ನ ಚಾಯ್ಸ್. ಅದು ನಾನು ಹ್ಞೂ ಅನ್ಬೋದು, ಬೇಕಾದ್ರೆ ಯಾರೇ ಬಂದ್ಬಿಡೋದು. ನಾನು ಯಾರೇ ಬರಲಿ ಹ್ಞೂ ಬಾರ ಅಂತಿದ್ದೆ ಅಲ್ಲಿ. ಯಾಕಂದರೆ ಅಲ್ಲಿ ನಾನು ಇಲ್ಲ ಅನ್ನಂಗಿಲ್ಲ, ಅವ್ನು ಬರ್ತಿದ್ದ ಹಿಂಗೆ ಕೈ ಕೊಡ್ತಾನೆ, ಓಕೆ ಹ್ಞೂ ಸರಿ ಅನ್ನೋದು. ಅಲ್ಲಿಂದ ಆ ಜೋಶು ಆ ಚಿಕ್ಕ ವಯಸ್ಸಿಂದ ಬಂತಲ್ಲ ಕುಸ್ತಿ ಆಡುವಾಗ ಮಟ್ಟಿ ಅಖಾಡದಲ್ಲೆಲ್ಲ, ಅದು ಈಗಲೂ ಕೂಡ ನನಗೆ ಕೇಜಲ್ಲಿ ಹೋಗೋವಷ್ಟೇ, ಫೈಟಿಂಗ್ ಸ್ಟ್ಯಾಂಡಲ್ಲಿ ಹೋಗೋ ನಾನು ಹಿಂಗೆ ಅಂತೀನಿ, ನೋಡೋ ಇಲ್ಲಿ ಅಂತೀನಿ. ಆಮೇಲೆ ಒಂಥರ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ನು ಸ್ಕೇರಿ ಇದನ್ನ ಏನು, ಒಂದು ಐ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗತ್ತೆ. ಫಸ್ಟ್ ಏನದೇ ಸೈಕಾಲಜಿಕಲಿ ಅವ್ನು ಕಾನ್ಫಿಡೆನ್ಸ್ ಕಿಲ್ ಮಾಡ್ದಂಗೆ ಅವ್ನು ನೋಡೋದ್ರಲ್ಲೇ. ಅವ್ನು ಸ್ವಲ್ಪ ವೇಟ್ ಇಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಇವನ್ ಅದೇ ಅಲ್ಲ, ಇವಾಗ ಆ ಮ್ಯಾಚ್ ಆಡ್ತಾ ಇರ್ಬೇಕಾರೆ ಇಂಪಾರ್ಟೆಂಟ್ ಈ ಸ್ಟ್ರೆಂತ್ ಬೇಕು, ಎಲ್ಲ ಬೇಕು, ಅಗ್ರಿ, ಸ್ಕಿಲ್, ಸ್ಟ್ರೆಂತ್ ಎಲ್ಲ ಬೇಕು. ಬಟ್ ಐ ಥಿಂಕ್ ಇಂಟೆಲಿಜೆನ್ಸ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ತುಂಬಾನೇ. ಇಟ್ಸ್ ಲೈಕ್ ನೋಡಿ, ನಾಟ್ ಓನ್ಲಿ ಒನ್ ಸ್ಪೋರ್ಟ್ ಇದು. ಈ ಕಡೆ ಕಿಕ್ ಹೊಡಿತಾರೆ, ಈ ಕಡೆ ಪಂಚ್ ಹೊಡಿತಾರೆ, ಈ ಕಡೆ ಟೇಕ್ ಡೌನ್ ಮಾಡ್ತಾರೆ, ನೀ ಹೊಡಿತಾರೆ, ಎಲ್ಬೋ ಹೊಡಿತಾರೆ. ಎಷ್ಟು ನೀವು ಅವೇರ್ ಆಗಿ ಒಂಥರ ಹಿಂದಿಲಿ ಹೇಳ್ತಾರಲ್ಲ ಚೊಕನ್ನಾರೇನ ಅಂತಾರಲ್ಲ, ಹಂಗೆ ಅಷ್ಟು ಇದರಲ್ಲಿ ಇರಬೇಕಾಗತ್ತೆ ಅಲ್ಲಿ. ಸೊ ಎಲ್ಲದಕ್ಕಿಂತ ಮೇನ್ ಅಂದರೆ ನಿಮ್ಮದು ಫಿಟ್ನೆಸ್ ಲೆವೆಲ್, ನೀವು ಇಂಡೋರೆನ್ಸ್ ಲೆವೆಲ್ ಹೇಗಿದೆ ಅಂತ. ನೀವು ಎಷ್ಟೇ ಪವರ್ ಸ್ಟ್ರೆಂತ್ ಆಗಿರಲಿ, ಒಂದ್ಸಲ ನೀವು ಬಾಡಿ ಎಕ್ಸಾಸ್ಟ್ ಆಯಿತು ಅಂದರೆ ತಲೆ ಓಡಲ್ಲ. ಸೊ ಫಸ್ಟ್ ಥಿಂಗ್ ಫಿಟ್ನೆಸ್ ಲೆವೆಲ್, ಎಂಡೋರೆನ್ಸ್ ಲೆವೆಲ್ ಯಾವಾಗಲೂ ಆಗಿರಬೇಕು. ಸ್ಲೆಜಿಂಗ್ ಅಲ್ಲಿ ಇಸ್ ದೇರ್ ಎನಿ ಫಾಲ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತಾ? ಸಿಕ್ಕಾಬಟ್ಟೆ 100% ಯೂಸ್ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಇಂಡಿಯಲ್ಲಿ ಕಮ್ಮಿ, ನೀವು ಆಚೆ ಕಡೆ ಎಲ್ಲ ಹೋಗ್ಬಿಟ್ರೆ ಮಾತಿದೆ ಸ್ಟಾರ್ಟ್ ಮಾಡ್ತಾರೆ. ಫ್ಯಾಮಿಲಿನೇ ಇದನ್ನೇ ಸ್ಟಾರ್ಟ್ ಮಾಡ್ತಾರೆ ಫೈಟಲ್ಲಿ. ಹಾಂ ನಾನು ನೋಡಿದೆ, ನಂದು ಒಂದು ಫೈಟ್ ಇದೆ, ಜೋರ್ಡನ್ ಅಪೋನೆಂಟು. ಓಕೆನಾ, ಪ್ರತಿ ಫೈಟಲ್ಲಿ ರೌಂಡ್ ಮುಗ್ತಿದ್ದಂಗೆ ನಾನು ಹಿಂಗೆ ರೌಂಡ್ ಮುಗಿ ಹಿಂಗೆ ಹೋಗ್ತಾ ಇರಬೇಕು, ಹಿಂಗೆ ಅನ್ನೋನು ಐ ಆಮ್ ದ ನಂಬರ್ 1 ಏನೇನೋ ಅಂದ್ಕೊಂಡು ಹೋಗೋನು. ನಾನು ಕಿವಿನೇ ಕೇಳಿಸ್ಕೊತಾ ಇಲ್ಲ, ಫೈಟ್ ಮುಗಿಲಿ ಆಮೇಲೆ ಹೇಳ್ತೀನಿ ಅಂತ. 3 ರೌಂಡ್ ಹಾಕ್ಕೊಂಡು ಹೊಡೆದು ಲಾಸ್ಟ್ ಫೈಟ್ ಮುಗಿದ್ಮೇಲೆ ನಾನು ಹೇಳ್ತಾ ಇದ್ದಿದ್ದು ಅವನಿಗೆ, ನೌ ಯು ಗಾಟ್ ನೋ ಹೂ ನಾನು ಮನ್ಸಲ್ಲಿ ನಾನು ಅನ್ಕೊಳ್ಳೋದು, ಹೊಡಿತೀನಿ ಬರ್ತೀನಿ ಅಂದ್ರೆ ನೀವು ಅಂತೀರ ಬಿಡ್ತೀರ, ಬರ್ಲೇಬೇಕದು, ಇಲ್ಲಾಂದ್ರೆ ಅದು ಅಗ್ರೆಷನ್ ಬರಲ್ಲ. ಅವ್ನು ಒಂದು ಹೊಡ್ತೀವಿ, ನನಗೆ ಹೊಡೆದ ಬರತ್ತೆ. ಆ ಅಗ್ರೆಷನ್ನ ನೀವು ಹೇಗೆ ಕಾಮಾಗಿ ತಗೊಳ್ತೀರಾ, ಅದು ವೆರಿ ಇಂಪಾರ್ಟೆಂಟ್. ನನ್ಗೆ ಹೊಡೆದಂದ್ಬಿಟ್ಟು ನಾನು ಸುಮ್ಮನೆ ನುಗ್ತೀನಿ ಅಂದರೆ ಮತ್ತೆ ಬಿದ್ದಿರತ್ತೆ. ಅದನ್ನ ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ, ಬಿಕಾಸ್ ನಾವೆಲ್ಲ ನೋಡ್ತಿರ್ತೀವಿ, ಅಲ್ಲಿ ಕೇಳಿಸಲ್ಲ ನಮ್ಗೆ. ಕ್ರಿಕೆಟ್ ಅಲ್ಲಿ ವಿಕೆಟ್ ಕೀಪ್ ಮೈಕೆಲ್ಲ ಸ್ಲೆಜಿಂಗ್ ಕೇಳಿಸುತ್ತೆ. ಇಲ್ಲ ಇಲ್ಲಿ ನಮ್ಮಲ್ಲಿ ಏನು ಗೊತ್ತಾ, ಡಿಪೆಂಡ್ ಆನ್ ಎರೆನಾ ಮೇಲೆ. ಇನ್ನು ಕೆಲವು ಏನಾಗುತ್ತೆ, ಸಮ್ಟೈಮ್ಸ್ ನಮ್ಮ ನಾವು ಇಲ್ಲಿ ಫೈಟ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕಾರ್ನರ್ಗಲೇ ರಿಂಗ್ ಪಕ್ಕನೇ ಇರ್ತಾರೆ. ಈಗ ನನ್ನ ಜೊತೆ ಇರೋರೆಲ್ಲ ನನ್ನ ಕನ್ನಡದಲ್ಲೇ ಹೇಳ್ತಾ ಇರ್ತಾರೆ ಯಾವಾಗಲೂ. ನನ್ನ ಕೋಚು ಆ್ಯಕ್ಚುಲಿ ಅವ್ರು ಮಂಗಳೂರೇನವರು, ಮಂಗಳೂರೇನೋ, ಬಾಂಬೆಲಿ ಇರ್ತಾರೆ ಅವರು. ಬಾಂಬೆಯಲ್ಲಿ ಬ್ರಾಟಪ್ ಆಗಿದ್ದು. ಸೊ ಫೈಟ್ ಆಗ್ತಾಯಿತ್ತು, ಮೂವ್ ಆಗ್ತಾಯಿದ್ದೆ. ಅವರು ಹೇಳ್ತಾ ಇದ್ದು, ಮೇಲೆ ತೋರಿಸಿ ಮೇಲೆ ಮೋನೆ ಹೊಡಿ, ಮೋನೆ ಅಂತಂದರೆ ನನ್ನ ಪಾಡಿ ನಾನು ಆಡ್ತೀನಿ. ನಾನು ಇವನು ಯಾವ ಮೋನೆ ಹೇಳ್ತಿದ್ದಾನಪ್ಪ, ಅಯ್ಯೋ ನನಗೆ ಮೋನೆ ಅಂತ. ಆಯಿತು ಫೈಟ್ ಹೊಡ್ತೀನಿ ಅಂದರೆ, ನಾವು ಫೈಟ್ ಆಡುವಾಗ ನಮಗೆ ಲೂ ಪಾಯಿಂಟ್ ಗೊತ್ತಾಗಲ್ಲ. ಆಚೆ ಕಡೆ ಕೋಚ್ ಇರ್ತಾರಲ್ಲ, ಅವ್ರು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅವ್ನು ಎಲ್ಲಿ ಕೈ ಕೆಳಗಿದೆ, ಅವನು ರೈಟ್ ಹೊಡೆದ್ಮೇಲೆ ರೈಟ್ ಹೊಡಿಯುವಾಗ ಲೆಫ್ಟ್ ಕೆಳಗಿದೆ, ಅವ್ನು ಲೆಫ್ಟ್ ಮೋನೆ ಹೊಡಿ ಅಂತ ಇದ್ದಾನೆ ನನಗೆ.
ಅವ್ನು ರೈಟ್ ಹೊಡಿಯೋಗ ಲೆಫ್ಟ್ ಮೋನೆ ಅಂತ ಇದ್ದಾನೆ. ನನಗೆ ರೈಟ್ ಹೊಡಿತಾ ಇದ್ದೀನಿ, ಲೆಫ್ಟ್ ಮೋನೆ ಎಲ್ಲಿ ಹೊಡಿಲಿ, ಲೆಫ್ಟ್ ಮೋನೆ ಯಾವುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅವ್ನು ಫೈಟ್ ಮುಗ್ದಾಯ್ತು ಬಂತು, ಅಲ್ಲ ಮಾರ್ರೆ ನಿಂಗೆ ನಾನು ಲೆಫ್ಟ್ ಮೋನೆ ಹೊಡಿ ಅಂತ ಮೋನೆ ಅಂತಿದ್ದೀನಿ. ಬ್ರೋ ಮೋನೆ ಏನು ಮೋನೆ ಅಂದರೆ ಮಕ್ಕಗೆ ಹೊಡಿಯೋ ಅಂತ, ನಿಮ್ಮ ಮಕ್ಕ ಅಂತ ಹೇಳ್ಬೇಕು ತಾನೇ. ಓ ಶೇಟ್ ಇದು ಮೋನೆ ತುಳು ಅಲ್ಲ ಅನ್ಕೊಂಡು ಆಮೇಲೆ ಹೋಗ್ಲಿ ಬಿಡಿ ಫೈಟ್ ವಿನ್ ಆಯ್ತಾ. ಲ್ಯಾಂಗ್ವೇಜ್ ಬೇರೆ ಅಪ್ಪ. ಸೊ ಆಮೇಲೆ ತಿರ್ಗಾ ಅದು ಲಾಸ್ಟ್ ಫೈಟಲ್ಲಿ ನಂದು ಅಪೋನೆಂಟ್ ಬಂದುಬಿಟ್ಟು ಜಿಜುತ್ಸು ಎಕ್ಸ್ಪರ್ಟ್ ಇದ್ದವನು. ನಮ್ದು ಪ್ಲ್ಯಾನ್ ಇದ್ದಿದ್ದೆ ಏನೇ ಆಗಲಿ ಸ್ಟ್ರೈಕಿಂಗಲ್ಲೇ ಹೊಡಿಬೇಕು, ಕೆಳಗಡೆ ಹಾಕಂಗಿಲ್ಲ. ಜಿಜುತ್ಸು ಎಕ್ಸ್ಪರ್ಟ್ಸ್ ಎಲ್ಲ ಚೋಕ್ ಲಾಕಲ್ಲಿರ್ತಾರೆ. ಫೈಟ್ ಆಯಿತು, ಅವ್ನು ಹೊಡೆಯಕ್ಕೆ ಬಂದು ನಾನು ಕೆಳಗೆ ಬೀಳಿಸಿದೆ. ನಂದು ಗ್ರ್ಯಾಪ್ಲಿಂಗ್ ಎಲ್ಲ ಕೆಳಗೆ ಬಿದ್ದಾಗ ಗ್ರೌಂಡ್ ಪಂಡು ಹೊಡಿಬೇಕು ಅನ್ನೋದು ನಂದಿದು. ನಾನು ಹೋಗಬೇಕು, ಕೆಳಗೆ ಬಿದ್ದಿದ್ದೇನೆ, ಈಗ ಬೇಡ ಹೋಗ್ಲೇಬೇಡ ಈಗ ಅಂತ ಅವನು ಹೇಳೋದು. ವೆಯ್ಟ್ ಮಾಡು ಅಂತ. ಸರಿ ಆಯಿತು, ಮತ್ತೆ ತಿರುಗಿ ಕೆಳಗೆ ಬಿದ್ಮೇಲೆ ಕಾಲಲ್ಲಿ ಓದ್ಬಿಟ್ಟು ಮತ್ತೆ ಹಿಂಗೆ ಹೊಡಿತಾ ಮತ್ತೆ ಅವನ ಮೇಲೆ ಎದ್ದು ಮತ್ತೆ ಹಾಗೆ ಸ್ಟಾರ್ಟ್ ಮಾಡಿದ್ದು. ಲೈಕ್ ಎಂಜಾಯ್ ಮಾಡಿದ್ರೆ ಸೋ ಫನ್. ಹೊಡಿತಾ ಇರಬೇಕು, ಆ ಏಟುಗಳು ಬೀಳ್ತಾ ಇರತ್ತಲ್ಲ, ಭಾಡ್ ಅಂತ ಇರತ್ತೆ. ಅವನು ಹೊಡಿತಾನೆ ನಾನು ಹೊಡಿತಾನೆ. ಹಿಂಗೆ ನೀವು ಬಿಲೀವ್ ಮಾಡಲ್ಲ, ಒಂದು ಹೇಟ್ ಹಿಂಗೆ ಬಿದ್ದರೆ ಆ ಶಾಕ್ ಬರುತ್ತಲ್ಲ, ಅದಲ್ಲೇ ಇನ್ಸ್ಟೆಂಟಾಗಿ ಒಂದು ಕೊಟ್ಟರೆ ನಾನು 3 ಕೊಡ್ತೀನಿ ಅನ್ನೋದು ಆ ಜೋಶ್ ಬಂದ್ಬಿಡತ್ತೆ. ಹೊಡೆದ ನನಗೆ ತಗೊಬಂದೆ. ಅದು ಗೊತ್ತಾಗತ್ತಲ್ಲ, ಇದು ಬಿತ್ತು ಏಟು ಅಂತ ಅವಾಗ ಬರುತ್ತೆ. ನನ್ನ ಕಾನ್ಸೆಪ್ಟ್ ಏನಂದ್ರೆ ಅವ್ನು ಹತ್ರ ಬಂದು ನನಗೆ ಟಚ್ ಮಾಡ್ದ, ನಾನು ನುಗ್ತಾ ಇರ್ತೀನಿ. ಅದು ನನ್ನ ಕಾನ್ಸೆಪ್ಟು. ಒನ್ಸ್ ನಾನು ಬಂದು ಟಚ್ ಮಾಡಿದೆ, ಇಲ್ಲ ನಾನು ಟಚ್ ಮಾಡಿದೆ ಹೊಡಿತಾ ಇರ್ತೀನಿ, ಮತ್ತೆ ಆಚೆ ಬರ್ತೀನಿ. ಆ ಥರ ಇಟ್ಸ್ ಲೈಕ್ ಎಲ್ಲ ಗೇಮ್ ಪ್ಲ್ಯಾನ್, ಸ್ಟ್ರಾಟಜಿ ಹೇಗೆ ವರ್ಕ್ ಮಾಡಬೇಕು. ಯಾಕಂದರೆ 2 months ನಾವು ಅದೇ ಮಾಡ್ತಾ ಇರ್ತೀವಿ, ಒಂದು ಅದೇ ಆಡ್ತಾನೆ. ಎಂಡ್ ಆಫ್ ದ ಫೈಟ್ ಡೇಯಲ್ಲಿ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ವೆಯ್ಟ್ ಕಟ್ ಹೇಗೆ ಸಕ್ಸಸ್ ಆಯಿತು, ವೆಯ್ಟ್ ಮಾಡೋದೇ ಒಂದು ಫೈಟ್. ನಮಗೆ ಅಫಿಷಿಯಲ್ ವೇಯಿಂಗ್ ನಾವು ಬಂತ ಸೂಪರ್, ಅಲ್ಲೇ ಒಂದು ನಾವು ಅರ್ಧ ಫೈಟ್ ವಿನ್ ಆದ್ರಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ.